ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಓಕೆ, ಸೊ ಏನು ನಿಮ್ಮ ಐ ಡಿ ಓಪನ್ ಮಾಡ್ತೀರಾ. ಸೊ ನಿಮ್ಮ ಐ ಡಿ ಓಪನ್ ಮಾಡಿದಾಗ ಸೊ ಏನು ಇದು ಮೆಸೇಜ್ ಬರ್ತಾ ಇದೆ EIP7702. ಓಕೆ, ಸೊ ಈ ಥರ ಏನು ಬರ್ತಾ ಇದೆ, ಸೊ ಇದರಿಂದ ಏನಾದರೂ ಈ ಥರ ಬರ್ತಾ ಇರೋ ಐ ಡಿಯಿಂದ ನೀವೇನಾದರೂ ರೆಫರಲ್ ಲಿಂಕ್ ಕಳಿಸ್ತೀರಾ ಯಾರಿಗಾದರೂ ಅಂತಂದರೆ, ಸೊ ಅದು ನಿಮ್ಮ ಕೆಳಗೆ ಜಾಯಿನ್ ಆಗಿರೋದಿಲ್ಲ. ಓಕೆ, ಸೊ ಅದು ಯಾವುದೇ ಥರದ ವ್ಯಾಲಿಡ್ ಆಗಿರೋದಿಲ್ಲ, ನಂಬರು ಕೂಡ ಕೌಂಟ್ ಶೋ ಆಗ್ತಿರಲ್ಲ, ಬಿಸ್ನೆಸ್ ವ್ಯಾಲ್ಯೂಮ್ ಕೂಡ ಶೋ ಆಗ್ತಾ ಇರಲ್ಲ. ಸೊ ಅದಕ್ಕೋಸ್ಕರ ನೀವು ಯಾರಿಗೆ ರೆಫರಲ್ ಲಿಂಕ್ ಕಳ್ಸೋಕ್ಕಿಂತ ಮುಂಚೆ ಏನು ಮಾಡಬೇಕು, ಸೊ ಅದು ವ್ಯಾಲಿಡ್ ಆಗಬೇಕು ಅಂತಂದರೆ ಓಕೆ, ಸೊ ಇದನ್ನು ರಿಮೂವ್ ಮಾಡಬೇಕಾಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ರಿಮೂವ್ ನೀವು ಬಿಟ್ಗೆಟ್ ವಾಲೆಟಲ್ಲಿ ಮಾಡ್ತೀರಾ ಅಂದರೆ EIP7702 ಅಂತ ಒಂದು ಆಪ್ಷನ್ ಇದೆ. ಓಕೆ, ಸೊ ಇಲ್ಲಿ ಪಾಲಿಗಾನ್ ನೋಡ್ತಾ ಇದ್ದೀರಾ, ಇಲ್ಲಿ ರಿಮೂವ್ ಅಂತ ಕ್ಲಿಕ್ ಮಾಡಿ ಸೊ ಅನ್ಬೈಂಡ್ ಅಂತ ಮಾಡೋದ್ರಿಂದ ಸೊ ಅದೇನಾಗುತ್ತೆ, ಆ ಮೆಸೇಜು ರಿಮೂವ್ ಆಗುತ್ತೆ. ಸೊ ಅಥವಾ ಟೋಕನ್ ಪಾಕೆಟಲ್ಲಿ ಮಾಡ್ತೀರಾ ಅಂತಂದರೆ ಸೊ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಪೂರಾ ಡೌನಲ್ಲಿ ಅಡ್ವಾನ್ಸ್ಡ್ ಮೋಡ್ ಇದೆ. ಸೊ ಅಡ್ವಾನ್ಸ್ ಮೋಡ್ ಅದಾದಮೇಲೆ ಮ್ಯಾನೇಜ್ ಸ್ಮಾರ್ಟ್ ವಾಲೆಟ್. ಸೊ ಮ್ಯಾನೇಜ್ ಸ್ಮಾರ್ಟ್ ವಾಲೆಟಲ್ಲಿ ರೀಸೆಟ್ ಟು EOA, ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಕನ್ಫರ್ಮ್ ಕೊಡಿ, ಆ ಮೆಸೇಜ್ ಏನಾಗುತ್ತೆ ನಿಮ್ಮ ಐ ಡಿಯಲ್ಲಿ ಶೋ ಆಗೋದು ಕ್ಲಿಯರ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಚೆಕ್ ಮಾಡಿ ತೋರಿಸ್ತೀನಿ ಯಾವ ಥರ ಇದು ವರ್ಕ್ ಆಗುತ್ತೆ. ಒಂದು ಟ್ರಯಲಿಗೆ ಐ ಡಿ ಕೂಡ ಮಾಡ್ತಾ ಇದ್ದೀನಿ. ಓಕೆ, ನೋಡ್ತಾ ಇದ್ದೀರಾ. ಸೊ ಈ ಐ ಡಿಲಿ ಏನು ಮೆಸೇಜ್ ಬರ್ತಾ ಇದೆ, ಸೊ ಇದ್ರದ್ದು ನಾನು ರೆಫರಲ್ ಲಿಂಕ್ ಈಗ ನಾನು ತೊಗೊಂಡಿದ್ದೀನಿ. ಓಕೆ, ಸೊ ರೆಫರಲ್ ಲಿಂಕ್ ತೊಗೊಂಡು ನಾನೀಗ ಏನು ಮಾಡ್ತಾ ಇದ್ದೀನಿ, ಸೊ ಜಾಯ್ನಿಂಗ್ ಮಾಡ್ತಾ ಇದ್ದೀನಿ. ರೆಫರಲ್ ಲಿಂಕ್ನ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಓಕೆ, ಸೊ ಈ ಥರ ಆ ರೆಫರಲ್ ಲಿಂಕ್ ಕೆಳಗೆ ಸೊ ಈ ಥರ ಫಾರ್ಬಿಡನ್ ಕಾಂಟ್ರಾಕ್ಟ್ ಅಂತ ಬರುತ್ತೆ. ಅಂದರೆ ನಿಮ್ಮ ಕೆಳಗೆ ಅದು ನಾನೇನು ರೆಫರಲ್ ಲಿಂಕ್ನ ಈಗ ಕಾಪಿ ಮಾಡಿದ್ದೀನಿ, ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ, ಐ ಡಿ ಮಾಡ್ತಾ ಇದ್ದೀನಿ. ಸೊ ಫಾರ್ಬಿಡನ್ ಕಾಂಟ್ರಾಕ್ಟ್ ಅಂತ ಬರುತ್ತೆ. ಸೊ ನೋಡ್ತಾ ಇದ್ದೀರಾ. ಓಕೆ, ಸೊ ನೀವು ಯಾವುದೇ ಐ ಡಿ ಜಾಯಿನ್ ಮಾಡಿದ್ದೀರಾ ಅಂತಂದರೆ ಅದು ವ್ಯಾಲಿಡ್ ಆಗಿ ಜಾಯಿನ್ ನಿಮ್ಮ ಕೆಳಗೆ ಆಗಿದೆನೋ ಇಲ್ಲೋ ಅಂತ ಅವ್ರ ಐ ಡಿಲಿ ಚೆಕ್ ಮಾಡಬೇಕು. ಅಂದರೆ ಸೊ ಇಲ್ಲೇನು ಜಾಯಿನ್ ಅಂತ ಬರ್ತಾ ಇದೆ, ಇದು ಜಾಯಿನ್ ಅಂತಕ್ಕಂಥದ್ದು ಬ್ಲರ್ ಆಗಿರಬೇಕು. ಓಕೆ, ಸೊ ಅದು ಬ್ಲರ್ ಆದಾಗ ಮಾತ್ರ ಏನಾಗುತ್ತೆ, ಸೊ ನೀವು ಮಾಡಿರ್ತಕ್ಕಂಥ ಐ ಡಿ ನಿಮ್ಮ ಕೆಳಗೆ ಸೊ ವ್ಯಾಲಿಡ್ ಆಗಿ ಜಾಯಿನ್ ಆಗಿದೆ ಅಂತ ಅರ್ಥ. ಆವಾಗ ನಿಮಗೆ ಕೌಂಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಅಂದರೆ ಅದರ ಅರ್ಥ ಈ ರೆಫರಲ್ ಲಿಂಕ್ ನಿಮ್ಮ ಅಪ್ಲೈನಿಂದ ಏನು ಬಂದಿದೆ, ಸೊ ಅವ್ರದ್ದು EIP ಸೆಟ್ಟಿಂಗು ಅವರು ಲೈಕ್ ರೀಸೆಟ್ ಮಾಡಿಲ್ಲ ಅನ್ನೋ ಉದ್ದೇಶದಿಂದ ಅದು ಹೀಗೆ ತೋರಿಸ್ತಾ ಇರುತ್ತೆ. ಸೊ ಈ ಜಾಯಿನ್ ಅಂತಕ್ಕಂಥದ್ದು ಏನಿದೆ, ಈ ಜಾಯಿನು ಬ್ಲರ್ ಆಗಿರಬೇಕು. ಸೊ ಈ ಎರಡರಲ್ಲೂ ಕಾಲಮಲ್ಲಿ ಅಡ್ರೆಸ್ಸು ಫಿಲಪ್ ಆಗಿರಬೇಕು. ಓಕೆ, ಸೊ ಈಗ ಏನು ಮಾಡೋದು, ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ, ನಾನೀಗ ಸೊ ಅದನ್ನು ಕ್ಲಿಯರ್ ಮಾಡಬೇಕು ಅಂದರೆ ನಾನು ಯಾವ ಐ ಡಿಯಿಂದ ಅವರಿಗೆ ರೆಫರಲ್ ಲಿಂಕ್ ಕಳಿಸಿದ್ದೀನಿ, ಸೊ ಐ ಡಿನ ಓಪನ್ ಮಾಡಬೇಕು. ಸೊ ಐ ಡಿದು ಏನು ಮಾಡಬೇಕು, ರೀಸೆಟ್ ಮಾಡಬೇಕು, ಮ್ಯಾನೇಜ್ ಸ್ಮಾರ್ಟ್ ವಾಲೆಟ್ ರೀಸೆಟ್. ಸೊ ಅವಾಗೇನಾಗುತ್ತೆ, ಆ ಐ ಡಿಯಲ್ಲಿ ಶೋ ಆಗ್ತಾ ಇರ್ತಕ್ಕಂಥ EIP7702 ಏನಿದೆ, ಸೊ ಅದು ರಿಮೂವ್ ಆಗಿರುತ್ತೆ. ಸೊ ಇವಾಗ ನಾನು ಆ ಐ ಡಿ ಏನು ಐ ಡಿ ಮಾಡ್ತಾ ಇದ್ದೀನಿ, ಸೊ ಅದನ್ನು ಅಗೇನ್ ಅದೇ ಸೇಮ್ ರೆಫರಲ್ ಲಿಂಕ್ ಥ್ರೂನೇ ಅಗೇನ್ ಕಾಪಿ ಪೇಸ್ಟ್ ಮಾಡಿ ಪ್ರೋಸೆಸ್ನ ಕಂಟಿನ್ಯೂ ಮಾಡೋದ್ರಿಂದ ಸೊ ಐ ಡಿ ವ್ಯಾಲಿಡ್ ಆಗಿ ಅದ್ರ ಕೆಳಗೆ ಬಂದು ಕೂರುತ್ತೆ. ಸೊ ಅಂದರೆ ಫಾರ್ ಎಕ್ಸಾಂಪಲ್ ಈ ಥರ ನೀವು ಮಾಡಬೇಕಾಗುತ್ತೆ. ಸೊ ಯಾವುದೇ ಐ ಡಿ ರೆಫರಲ್ ಲಿಂಕ್ ನೀವು ಕಳಿಸುವಾಗ ಓಕೆ, EIP7702 ಅಂತಕ್ಕಂಥದ್ದು ನಿಮ್ಮದ್ರಲ್ಲಿ ಐ ಡಿಲಿ ಶೋ ಆಗ್ತಾ ಇರಬಾರ್ದು. ಸೊ ಆವಾಗ ಮಾತ್ರ ನೀವು ರೆಫರಲ್ ಲಿಂಕ್ ಕಳಿಸ್ಬೇಕು. ಓಕೆ, ಸೊ ಯಾವಾಗ ರೆಫರಲ್ ಲಿಂಕ್ ಥ್ರೂ ನೀವು ಅವ್ರಿಗೆ ಕಳಿಸ್ತೀರಾ, ಅವ್ರ ಐ ಡಿಲಿ ಓಕೆ ಜಾಯಿನ್ ಅಂತಕ್ಕಂಥದ್ದು ಬ್ಲರ್ ಆಗಿರಬೇಕು. ಓಕೆ, ಹೈಲೈಟೆಡ್ ಬ್ರೈಟ್ ಕಲರಲ್ಲಿ ಇರಬಾರ್ದು, ಬ್ಲರ್ ಆಗಿರಬೇಕು. ಥ್ಯಾಂಕ್ ಯು.